ಗದ್ಯಭಾಗ ಒಂದು ನಮ್ಮ ಭಾಷೆ. ತುಟಿದಾರರ ಪರಿಚಯ. ಎಂ. ಮರಿಯಪ್ಪ ಭಟ್ಟರು. ಸಾಮಾನ್ಯ ಶತ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಗ್ರಾಮದಲ್ಲಿ, ಪುತ್ತೂರು ತಾಲೂಕಿನ ತಬತ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಕನ್ನಡ ಸಂಸ್ಕೃತಿ, ತುಳು, ಇಂಗ್ಲಿಷ್ ನಿಘಂಟು, ಅಭಿನವ ಮಂತ್ರರಾಜನ ನಿಘಂಟು, ಜಾತಮೃತಿರಥಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅಭ್ಯಾಸಗಳು: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ: ನಮ್ಮ ಸುತ್ತಮುತ್ತಲಿನ ವಿವರಣೆ ವಿವರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 2. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ತರುತ್ತದೆ? ಉತ್ತರ: ಪ್ರಾಣಿಗಳು ಚಲನವಲನ ವಿಷಯವಾಗಿ, ಆಹಾರದ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ತರುತ್ತದೆ. ಪ್ರಶ್ನೆ 3. ಮನುಷ್ಯನಿಗೆ ಲಭ್ಯವಿರುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ: ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಿಳಿಯೋದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಮನುಷ್ಯನಿಗೆ ಲಭ್ಯವಿರುವ ಅವಶ್ಯಕತೆ ಉಂಟಾಯಿತು. ಪ್ರಶ್ನೆ 4. ಎಣ್ಣೆ ತುಪ್ಪದ ಮಿಶ್ರಣ ಬೇರೆಂದು ಹೇಳಿದವರು ಯಾರು? ಉತ್ತರ: ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು 12ನೇ ಶತಮಾನದ ಕವಿ ನರಸೇನ. ಪ್ರಶ್ನೆ 5. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ: ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಉತ್ತರ: ವ್ಯಾವಹಾರಿಕ ಭಾಷೆಯಲ್ಲಿ ಜನರು ಮಾತನಾಡುತ್ತಾರೆ. ಉದಾಹರಣೆ: ಕನ್ನಡ, ತಮಿಳು, ತುಳು, ಮರಾಠಿ, ಇಂಗ್ಲಿಷ್, ಉರ್ದು ಇತ್ಯಾದಿ. ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥದ ರಚನೆಯಲ್ಲಿ ಉಪಯೋಗ ಭಾಷೆ. ಉದಾಹರಣೆ: ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಲಿ. ಪ್ರಶ್ನೆ 2. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಉತ್ತರ: ನರಸೇನರ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಿಳಿಯೋದಕ್ಕೆ ಎಂದು
ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿರುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಕೆಲಸದಾರರು ಸರಿಯೇ ತಾನು ದಿನದರ್ಶಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪತಿ ಒಂದೊಂದು ಗೆರೆ ಎಳೆದು ಸೂಚಿಸಿ ಕೊನೆಗೆ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಳು ಮಾಡುವವನು ಹೀಗೆ ಲೆಕ್ಕವುಂಟು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಪ್ರಶ್ನೆ 3. ಲಿಪಿಯ ಮೂಲತಃ ಜ್ಞಾನ ಭಂಡಾರ ಯಾವ ರೀತಿ ಬದ್ಧವಾಯಿತು? ಉತ್ತರ: ಲಿಪಿಯ ಮೂಲತಃ ಮಾನವನು ತನ್ನ ಜ್ಞಾನ, ಅನುಭವ ಮತ್ತು ಪರಂಪರೆಯ ವಿಷಯಗಳನ್ನು ಬರೆದಿಟ್ಟನು. ಇದರಿಂದ ಮುಂದಿನ ಪೀಳಿಗೆಗೆ ಉಳಿದ ಜ್ಞಾನ ಭಂಡಾರ ಭದ್ರವಾಯಿತು. ಪ್ರಶ್ನೆ 4. ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ? ಉತ್ತರ: ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳು ಬಳಕೆ ಹೆಚ್ಚಾಗಬೇಕೆಂದು ಸಾರಿದವರು. ಅವರಲ್ಲಿ ಬಸವೇಶ್ವರ, ಅಲ್ಲಮಪ್ರಭು, ಕುಮಾರವ್ಯಾಸ, ಪುರಂದರದಾಸ ಮತ್ತು ಕನಕದಾಸರಂತಹ ಮಹನೀಯರು ಸರಳ ಕನ್ನಡ ಪದಗಳನ್ನು ಬಳಸಿದರು. ಅವರು ತಮ್ಮ ಅನುಭವಗಳನ್ನು ಸುಲಭವೂ ಮತ್ತು ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಪ್ರಶ್ನೆ 5. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಉತ್ತರ: ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆದರೆ ಆಂಗ್ಲ ಪಂಡಿತರು ದೇಶ ವಿದೇಶ ಭಾಷೆ ಮತ್ತು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ತಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸಿದರು. ವಿಜ್ಞಾನಿಗಳು, ರಾಜಕಾರಣಿಗಳು ಮತ್ತು ಪಂಡಿತರು ತಮ್ಮ ವಿಚಾರಗಳನ್ನು ಆಂಗ್ಲ ಭಾಷೆಯಲ್ಲಿ ವ್ಯಕ್ತಪಡಿಸಿದ ಕಾರಣ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭಾಷೆ ಸಂಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ? ಉತ್ತರ: ಒಂದು ಭಾಷೆ ಸಂಪೂರ್ಣವಾಗಿ ವಿಕಾಸಗೊಳ್ಳಬೇಕಾದರೆ ಅದನ್ನು ಮಾತನಾಡುವ ಜನ ಅಭಿಮಾನಿಗಳು, ಬುದ್ಧಿಶಾಲಿಗಳು ಮತ್ತು ಪ್ರಯೋಗಶೀಲರು ಆಗಿರಬೇಕು. ಆಂಗ್ಲ ಜನರು ತಮ್ಮ ಭಾಷೆಯ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವ ಹೊಂದಿದ್ದರು. ಅವರು ಇತರ ದೇಶಗಳ ಭಾಷೆ, ಸಾಹಿತ್ಯ ಹಾಗೂ ಸಂಸ್ಕೃತಿಗಳನ್ನು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದರು. ತಮ್ಮ ಆಲೋಚನೆಗಳು ಮತ್ತು ವಿಜ್ಞಾನಿಗಳು, ಪಂಡಿತರು ಮತ್ತು ರಾಜಕಾರಣಿಗಳು ತಮ್ಮ ಭಾಷೆಯನ್ನು ಬಳಸಿದರು. ಆದ್ದರಿಂದ ಆಂಗ್ಲ ಭಾಷೆ ವಿಶ್ವದ ಪ್ರಮುಖ ಭಾಷೆಯಾಗಿ ಬೆಳೆಯಿತು. ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ತಮ್ಮ ಭಾಷೆಯನ್ನು ಪ್ರೀತಿಸಿ ಮತ್ತು
ಇತರ ಭಾಷೆಗಳನ್ನು ಗೌರವಿಸಿ ಭಾಷೆ ಸತ್ವಪೂರ್ಣವಾಗಿ ಬೆಳೆಯುತ್ತದೆ, ಸತ್ವಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ಪ್ರಶ್ನೆ 2. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ? ಉತ್ತರ: ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಳ್ಳಲು ಅನೇಕ ಕವಿಗಳು ಶ್ರಮಪಟ್ಟರು. ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅವರು ಸಾರಿದರು. ಅವರ ವಾಣಿಯಿಂದ ಕನ್ನಡದ ವೀಣೆ ಮೃದುವಾಗಿ ಮಿಡಿಯಿತು. ಬಸವೇಶ ಮತ್ತು ಅಲ್ಲಮಪ್ರಭುವಂತಹ ಶರಣರು ಕನ್ನಡವನ್ನು ಬೆಳೆಸಿದರನ್ನು ಚಾಮರಸ ಮತ್ತು ಕುಮಾರವ್ಯಾಸರಂತಹ ಕವಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಪುರಂದರದಾಸ ಮತ್ತು ಕನಕದಾಸರು ಸುಲಭ ಭಾಷೆಯನ್ನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಆದ್ದರಿಂದ ಕನ್ನಡ ಭಾಷೆ ಸುಲಭ, ಸುಂದರ ಮತ್ತು ರುಚಿಯಾದ ಭಾಷೆಯಾಗಿತ್ತು. ಈ ರೀತಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ. ಸಂದರ್ಭ ಸಹಿತ ಸಾರಾಂಶವನ್ನು ವಿವರಿಸಿ. ಸಂದರ್ಭ 1. ಸಂಸ್ಕೃತಿಯ ಇತಿಹಾಸ ಉಳಿತು. ಆಯ್ಕೆ: ಈ ವಾಕ್ಯವನ್ನು ಎಂ. ಮರಿಯಪ್ಪ ಭಟ್ಟರು ಅವರು ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೆಕ್ಕಪತ್ರಗಳನ್ನು ಇಡಲು ಉಪಯುಕ್ತವಾದ ಲಿಪಿಯ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಶುದ್ಧ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆಯುತ್ತಿರುವುದನ್ನು ಮಾನವ ತಿಳಿದುಕೊಂಡ. ಆ ಲಿಪಿಯ ಮೂಲತಃ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿರಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಹೀಗೆ ಭದ್ರವಾಯಿತು ಎಂದು ಹೇಳುವಾಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಲಿಪಿಯ ಉಗಮದ ಸಹಾಯದಿಂದ ಮಾನವನು ಜ್ಞಾನ ಭಂಡಾರ ಭದ್ರವಾಗಿ ಉಳಿದು ಬೆಳೆದು ಬಂದಿದ್ದು ಫಲವಾಗಿ ಇಂದು ಅಗಾಧ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಯಿತು. ಲಿಪಿಯ ಸಹಾಯದಿಂದ ಸಂಸ್ಕೃತಿಯ ಇತಿಹಾಸ ಉಳಿಯಲು ಸಹಾಯವಾಯಿತು. ಲಿಪಿಯ ಅನುಕೂಲತೆ ಆದ ಪ್ರಯೋಜನವನ್ನು ಸಾರಾಂಶಪೂರ್ಣವಾಗಿ ವ್ಯಕ್ತಪಡಿಸಿದೆ. ಸಂದರ್ಭ 2. ಕಟ್ಟಡಂ ಬೆಸತೆ ಧನತೆರಂ ತೈಲಮಂ. ಆಯ್ತು. ಈ ವಾಕ್ಯವನ್ನು ಎಂ. ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡತೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕ ಕನ್ನಡವನ್ನು ಸಂಸ್ಕೃತಮಯನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿಯುವವರಿಗೆ ಅವರ ರಚನೆ ಕಬ್ಬಿನ ತಲ್ಲಿ ಆಯಿತು. ಸ್ವಾರಸ್ಯ: ಮೇಲಿನ ಸಾಲುಗಳು
ಮೂಲತಃ ತನ್ನದಾದ ಹೀನ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ. ನಮಗೆ ತುಪ್ಪ ಬೇಕು, ಎಣ್ಣೆ ಬೇಕು, ಆದರೆ ಎಣ್ಣೆ ತುಪ್ಪದ ಬೇರೆ ಮಿಶ್ರಣ ಮಾಡುವುದರ ಹೀಗೆ ಅದರ ರುಚಿ ಹಾಳಾಗುತ್ತದೆ. ಹಾಗೆ ಒಂದು ಭಾಷೆಯನ್ನು ಬೇರೊಂದು ಭಾಷೆಯ ಪದವನ್ನು ಮಿಶ್ರಣ ಮಾಡಿ ಮಾತನಾಡುವುದರಿಂದ ಭಾಷೆಯ ಸಂಸ್ಕೃತಿ, ಭಾಷೆಯ ತನ್ನ ಸೊಗಡನ್ನು ಕಳೆದುಕೊಳ್ಳುತ್ತದೆ ಎಂಬ ಮಾತು ಇಲ್ಲಿ ಸಾರಸ್ಯಪೂರ್ಣವಾಗಿದೆ. ಸಂದರ್ಭ 3. ಸಿಡಿದು ತೆರೆದ ಕಬ್ಬಿನಂತೆ, ಉಷ್ಣವಲಯದ ಹಾಲಿನಂತೆ. ಆಯ್ತೆ ಈ ಮೇಲಿನ ವಾಕ್ಯವನ್ನು ಎಂ. ಮರಿಯಪ್ಪ ಭಟ್ಟರು ಕನ್ನಡ ಸಂಸ್ಕೃತಿ ಎಂಬ ತುದಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯವಾದದಿಂದ ಅರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅನೇಕ ಕವಿಗಳು ಸಾರಿದರು. ವಚನಕಾರರು, ದಾಸರು, ಕವಿಶ್ರೇಷ್ಠರು ಮತ್ತು ತಮ್ಮ ಅನುಭವಗಳನ್ನು ಸುಂದರವೂ ಸುಲಭವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಇದರಿಂದ ಕನ್ನಡ ಭಾಷೆ ಹದಗೊಂಡಿತು. ಹಾಗೆ ಹದಗೊಂಡ ಕನ್ನಡ ಭಾಷೆ ಸುಲಭ ಮತ್ತು ರುಚಿಯುಳ್ಳದಾಗಿದೆ ಎಂದು ಕವಿ ಮಹಾಲಿಂಗೇಂದ್ರ ಉದ್ಘೋಷಿಸಿದ ಈ ಮಾತು ಬಂದಿದೆ. ಸಾರಸ ಸುಲಿದ ಬಾಳೆಹಣ್ಣು, ಚಿಗುರು ತೆರೆದ ಕಬ್ಬು, ಉಷ್ಣ ಎಳೆದ ಹಾಲು ಎಷ್ಟು ರುಚಿ ಉಳ್ಳದಾಗಿದೆಯೋ ಸವಿಸಲು ಅಷ್ಟು ಸುಲಭ. ಹಾಗೆ ಕನ್ನಡ ಭಾಷೆಯು ಕೂಡ ಮಾತನಾಡಲು, ವ್ಯವಹರಿಸಲು, ಬರೆಯಲು ತುಂಬ ಸುಲಭ ಮತ್ತು ಸುಂದರವಾಗಿದೆ. ಅದರಲ್ಲಿಯೇ ಮೋಕ್ಷವಿದೆ ಎಂದು ತಾತ್ಪರ್ಯದಲ್ಲಿ ಕವಿ ಮಹಾಲಿಂಗೇಂದ್ರ ಹೇಳುವ ಈ ಮಾತು ಇಲ್ಲಿ ಸಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸಂದರ್ಭ 4. ಒಬ್ಬ ತಾಯಿಯ ಧ್ಯಾನದ ಶ್ರುತಿಯಂತೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎಂ. ಮರಿಯಪ್ಪ ಭಟ್ಟರು ಕನ್ನಡ ಸಂಸ್ಕೃತಿ ಎಂಬ ತುದಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಭಾಷೆಗಳಲ್ಲಿ ಮೇಲು ಕೀಳು ಎಂಬಿಲ್ಲ. 4 ಜನರು ಮಾತನಾಡುತ್ತಿದ್ದ ಭಾಷೆಯು 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಯು ಸತ್ಯ. ಹಾಗೂ ಸತ್ಯದ ದೃಷ್ಟಿಯಿಂದ ಅಂತರವೇ ಇಲ್ಲ. ಭಾರತೀಯರಾದ ನಾವು ನೆರೆಹೊರೆ ಭಾಷೆಯನ್ನು ದ್ವೇಷಿಸದೆ ತಮ್ಮ ಭಾಷೆಯನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿ ತೋರಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ. ಎಲ್ಲ ಭಾಷೆಯೂ ಅಷ್ಟೇ ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸಾರಸ ಭಾಷೆಗಳೆಲ್ಲ ಒಂದೇ, ಸಮ. ಅವುಗಳಲ್ಲಿ ಭೇದವೆನಿಸದೆ ದೇಶದ ಸ್ವಭಾಷೆಯನ್ನು ಪ್ರೀತಿಸಿ ಬೆಳೆಸಿ ಅಭಿವೃದ್ಧಿ ಪಡಿಸಬೇಕೆಂದು ಲೇಖಕರು ಮಾತಿನಲ್ಲಿ ಸಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ.
ಬಿದ್ದಿರುವ ಸ್ಥಳದಲ್ಲಿ ಸುತ್ತ ಪದಗಳಿಂದ ತುಂಬಿ. ಪ್ರಶ್ನೆ 1. ಭಾಷೆ ಇದ್ದು ಅದರ ಡ್ಯಾಶ್ ತುಡಿದ ಅರಿದಿಸಿಕೊಳ್ಳದ ವ್ಯಕ್ತಿಗೆ ಜಂತುವೇ ಸರಿ. ಉತ್ತರ ಪಿಯೂಷ ಅಂದರೆ ಅಮೃತ. ಪ್ರಶ್ನೆ 2. ಕನ್ನಡಕ್ಕೆ ಬಹಳ ಪ್ರಾಚೀನಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ. ಉತ್ತರ ಸಂಸ್ಕೃತದ. ಪ್ರಶ್ನೆ 3. ಕನ್ನಡ ಡ್ಯಾಶ್ ಭಾಷಾ ಪದ್ಧತಿ ಸೇರಿದೆ. ಉತ್ತರ ದ್ರಾವಿಡ. ಪ್ರಶ್ನೆ 4. ಇಂಗ್ಲಿಷ್ ಪದ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಬೆಳೆಗೆ ಬಂದುಬಿಟ್ಟಿವೆ. ಉತ್ತರ ಕನ್ನಡದ. ಪ್ರಶ್ನೆ 4. ನಮ್ಮ ಭಾಷೆ ಗದ್ಯವಾದರೂ ಆದರ ದಂತ. ಉತ್ತರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ. ಹೊಂದಿಸಿ ಬರೆಯಿರಿ. ಉತ್ತರ. ಪ್ರಶ್ನೆ 1. ವ್ಯವಹಾರಿಕ ಶ್ರವಣ. 2. ದಾಸರು ಚಿತ್ರಣಗಳು. 3. ದಿವಾನ ಅನ್ನದೇಶ. 4. ದಾಂತಿಕ ಶಾಶ್ವತ. 5. ಶಿವಸೇನರು ವಚನಗಳು.